from Basareddy BA and BCom College, Dharwad. My name is Anita. I am handling business environment for BCom first sem students. Okay, last class we have studied what is business, okay, characteristics of modern business. In this class, what is environment, what is business environment, and the components of business environment. Let us start. What is environment? First, before going to the business environment, what is environment? Any particular set of conditions are surrounding in which man lives. For example, without environment, last class leakages na kaltiri, linkages between or relationship between business and environment. Okay, surrounding area dalli people ಏನೇನು ಎಕ್ಸೆಪ್ಟ್ ಮಾಡ್ತಾರೆ ಫಸ್ಟ್ ವಿ ಹ್ಯಾವ್ ಟು ಸ್ಟಡಿ. ಅದರ್ವೈಸ್ ನಮ್ಗೆ ಏನಾಗ್ತದೆ ಹೇಳಿ ಗೊತ್ತಾಗಲಿ. ಫಾರ್ ಎಕ್ಸಾಂಪಲ್, ನಾನು ಹಳ್ಳಿಯಲ್ಲಿ ಹೋಗಿ ಅಥವಾ ವಿಲೇಜಲ್ಲಿ ಹೋಗಿ ಮೋರ್ ಇಟ್ಬಿಟ್ಟೆ ಅಂದರೆ, ಕಾಂಪ್ಲೆಕ್ಸ್ ಕಟ್ಬಿಟ್ಟೆ ಅಂದರೆ ದರ್ ಈಸ್ ನೋ ಯೂಸ್, ಹೌದಲ್ವಾ? ಅದ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೆ ಗೊತ್ತಿರೋಂಗಿಲ್ಲ. ನಾನು ಇಟ್ಬಿಟ್ಟೆ ಅಂದರೆ ಲಾಸ್ ಆಗ್ತದೆ. ಸೊ ದ್ಯಾಟ್ ನಮ್ಗೆ ಏನು ಬೇಕು ಹೇಳಿ, ವಿ ಹ್ಯಾವ್ ಟು ಸ್ಟಡಿ ಎನ್ವಿರಾನ್ಮೆಂಟ್. ಸರೌಂಡಿಂಗ್ ಏರಿಯಾದ ಜನ ಏನನ್ನು ಎಕ್ಸೆಪ್ಟ್ ಮಾಡ್ತಾರೆ, ಏನು ಅವರು ನಮ್ಮ ಕಡೆಯಿಂದ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದನ್ನು ನಾವು ಫಸ್ಟ್ ವಿ ಹ್ಯಾವ್ ಟು ಸ್ಟಡಿ. ಓಕೆ, ದೆನ್ ಆರ್ ಇನ್ ಅನದರ್ ವೇ ಬಿಸ್ನೆಸ್ ಎನ್ವಿರಾನ್ಮೆಂಟ್. ದಿಸ್ ಈಸ್ ಎನ್ವಿರಾನ್ಮೆಂಟ್ ಮೀನಿಂಗ್. ನೆಕ್ಸ್ಟ್, what is business environment? Consists of all those aspects of the surrounding of a business enterprise which affect or influencing its operation and decision and which determine its effectiveness. ಹೇಳಿಲ್ಲ ನಾನು. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಹೇಳಿ, ಒಂದು 3 ಶಾಪನ್ನು ನಿಮ್ಮ ಹಳ್ಳಿಯಲ್ಲಿ ಇಟ್ಟರೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತದೆ, ಸಿಟಿಯಲ್ಲಿ ಇಟ್ಟರೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತದೆ ಅಂತ ನಾನು ನಿಮ್ಗೆ ಹೇಳಿದೆ. ಹಳ್ಳಿಯಲ್ಲಿ ಇಟ್ಟರೆ ನೋ ಯೂಸ್, ಅದು ವಿಲೇಜಲ್ಲಿ ಸಿಟಿಯಲ್ಲಿ ಇಟ್ಬಿಟ್ರೆ ಇಟ್ ವಿಲ್ ಎಫೆಕ್ಟ್, ಅದೇನಾಗ್ತದೆ ಸಕ್ಸಸ್ಫುಲ್ ಆಗ್ತದೆ. ಸೊ surrounding of a business enterprise which affects or influencing its operation and decision and which determine its effectiveness. ಅದು effective ಆಗಬೇಕು ಅಂತಂದರೆ we have to study our environment before introduction or before introducing our product. Business environment refers to any kind of internal and external factors which have an effect on the functioning of the business. In a positive or negative manner, environment poses the threat and the challenges as well as it give opportunity and channel to grow the business. ಏನು ಮಾಡ್ತದೆ ಹೇಳಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಒಂದು ಅಪಾರ್ಚುನಿಟೀಸ್ ಕೊಡ್ತದೆ. ಸ್ಟಡಿ ಮಾಡಿ ಒಂದು ಅಪಾರ್ಚುನಿಟೀಸನ್ನು ಕೊಡ್ತದೆ. ನಮ್ಮದು ಥ್ರೆಡ್ ಏನು, ನಮ್ಮದು ವೀಕ್ನೆಸ್ ಏನು, ಸೊ ನಮ್ಮ ಸ್ಟ್ರೆಂತ್ ಏನು, ನಮ್ಮ ಸ್ಟ್ರೆಂತ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೇಕಾ, ನಮ್ಮ ವೀಕ್ನೆಸಸ್ಸನ್ನು ಯಾವ ರೀತಿಯಾಗಿ ನಾವು ರೆಡ್ಯೂಸ್ ಮಾಡ್ಕೋಬೇಕು. ನೆಗೆಟಿವ್ ಇರ್ತದೆ, ಪಾಸಿಟಿವ್ ಇರ್ತದೆ, ಎರಡೂ ವೇನೂ ಇರ್ತದೆ. ಸೊ ನಾವು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅಪಾರ್ಚುನಿಟೀಸನ್ನ ಏನು ಮಾಡ್ಬೇಕು ಹೇಳಿ, ಪೀಪಲ್ಗೆ ನಾವು ಅಪಾರ್ಚುನಿಟೀಸನ್ನು ಬಿಲ್ಡ್ ಮಾಡಬೇಕಾಗ್ತದೆ. ಸೊ ಇಟ್ ಈಸ್ ದ ಏನಂತ ಹೇಳಿ ಕಲಿಬೋದು ಹೇಳ್ರಿ, ಕನ್ಸಿಸ್ಟ್ ಆಫ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ಆಲ್ ದ ಬಿಸ್ನೆಸ್ ಸರೌಂಡಿಂಗ್ ಆಫ್ ಅ ಬಿಸ್ನೆಸ್ ಎಂಟರ್ಪ್ರೈಸ್ ಇನ್ ವಿಚ್ affect or influencing its operation and decision and which it determine the effectiveness. Business any kind of ಆಗಿರ್ಬೋದು, ಇಂಟರ್ನಲ್ ಆಗಿರ್ಬೋದು, ವಿ ಹ್ಯಾವ್ ಟು ಸ್ಟಡಿ. ಎಕ್ಸ್ಟರ್ನಲ್ ಫೋರ್ಸಸ್ಸನ್ನು ನಾವು ಸ್ಟಡಿ ಮಾಡಬೇಕಾಗ್ತದೆ. ವಿಚ್ ಹ್ಯಾವ್ ಆನ್ ಅಫೆಕ್ಟ್ ಆನ್ ದ ಫಂಕ್ಷನಿಂಗ್ ಆಫ್ ದ ಬಿಸ್ನೆಸ್. ಫಂಕ್ಷನ್ ಮಾಡಲೇಬೇಕಾಗ್ತದಲ್ಲ. ವಿದೌಟ್ ಎನ್ವಿರಾನ್ಮೆಂಟ್ ಸ್ಟಡಿ ನಾವೇನು ಮಾಡೋಕ್ಕಾಗಿಲ್ಲ ಹೇಳ್ರಿ, ನಾವು ಅನಲೈಸ್ ಮಾಡೋಕ್ಕಾಗಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಗುಡ್ಡಗಾಡು ಅಥವಾ ಹಿಲ್ ಸ್ಟೇಷನಲ್ಲಿ ನಾನು ಸ್ಕೂಲು ಕಾಲೇಜಸ್ಗಳನ್ನ ಇಟ್ಟೆ ಅಂದರೆ ಅದು ಕನ್ವೀನಿಯೆಂಟ್ ಆಗಲ್ಲ ಜನರಿಗೆ, ಹೌದಲ್ವಾ? ಏನಾಗ್ತದೆ, ಇನ್ಕನ್ವೀನಿಯೆಂಟ್ ಆಗ್ತದೆ, ಜನನ ಬರಲ್ಲ. ಅದಕ್ಕೆ ನಂದು ವೇ ಆಫ್ ಥಿಂಕಿಂಗ್ ಅಥವಾ ನಂದು ಡಿಸಿಷನ್ ಏನಂತ ಹೇಳಿ ಕರಿಬೋದು, ರಾಂಗ್ ಅಂಥೇಳಿ ನಾನು ಕರಿಬೋದು ಅಂಥೇಳಿ ಆಕೆ. ಫಸ್ಟ್ ಒನ್ ಈಸ್ ಇಂಟರ್ನಲ್, ಸೆಕೆಂಡ್ ಒನ್ ಈಸ್ ಎಕ್ಸ್ಟರ್ನಲ್. ಇನ್ ಇಂಟರ್ನಲ್ ದೇರ್ ಆರ್ ಡಿವೈಡೆಡ್ ಇಂಟು 5 ಫ್ಯಾಕ್ಟರ್ಸ್. ಇಂಟರ್ನಲ್ ಎನ್ವಿರಾನ್ಮೆಂಟ್: organization structure and management, value system, resources, marketing factors, and the last one is research and development. R&D nothing but research and development. Okay, external factors divided into 2 types. First one is micro, second one is macro. Micro environment is nothing but which we can control. Macro is which we can't control. Okay, ಯಾವುದೋ ಒಂದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ
ಅದೇ ಬಿಸ್ನೆಸ್ಸಲ್ಲಿ ಆ ಕಂಪೋನೆಂಟ್ಗೆ ಮೈಕ್ರೋ ಅಂತ ಹೇಳಿ ಕರೀತಾರೆ, ವಿಚ್ ವಿ ಕಾಂಟ್ ಕಂಟ್ರೋಲ್, ಅದಕ್ಕೆ ಏನಂತ ಹೇಳಿ ಕರೀತಾರೆ, ಮ್ಯಾಕ್ರೋ ಅಂತ ಹೇಳಿ ಕರೀತಾರೆ. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿಬೋದು. ಓಕೆ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಇಟ್ ರೆಫರ್ಸ್ ಟು ದ ಫ್ಯಾಕ್ಟರ್ಸ್ which are within the organization or control the factors. It is and which is designed by the organization to suit its construction. The changes can be also modify these internal factors. For example, which we can control or change. ಓಕೆ, ಯಾವ ಫ್ಯಾಕ್ಟರ್ಸ್ಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು ಮತ್ತು ಚೇಂಜ್ ಮಾಡಿಕೊಂಡು ಇಟ್ ಈಸ್ ಇಫೆಕ್ಟಿವ್ ಯೂಸನ್ನು ನಾವು ತೊಗೋಬೋದಲ್ಲ, ಅವಕ್ಕೆ ಏನಂತ ಹೇಳಿ ಕರೀತಾರೆ, ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಅದೇ ವಿದಿನ್ ದಿ ಆರ್ಗನೈಸೇಷನಲ್ಲಿ ನಡೀತಾವ. ಕನ್ಸ್ಟ್ರಕ್ಟಿವ್ ಚೇಂಜಸ್ ಆಗಿರ್ಬೋದು, ಇಟ್ ಕ್ಯಾನ್ ಆಲ್ಟರ್ ಮಾಡ್ಬೋದು, ನಾವು ಮಾಡಿಫೈ ಮಾಡ್ಕೋಬೋದು, ಆಲ್ಟರ್ ಮಾಡಿಫೈ. ಓಕೆ, ಕಂಟ್ರೋಲ್ ಚೇಂಜ್ ಮಾಡ್ಕೋಬೋದು, ಆಲ್ಟರ್ ಮಾಡಿಫೈ, ಹೌದಲ್ವಾ? ಏನೇ ಒಂದು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಹೇಳಿ ಅದನ್ನು ಪ್ರೊಡ್ಯೂಸ್ ಮಾಡ್ಕೋಬೋದು. ಅದಕ್ಕೇನಂತ ಹೇಳಿ ಕರೀತಾರೆ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ಸೋಪ್ಸ್ ಆಗಿರ್ಬೋದು, ನೀವು ಲಕ್ಸ್ ಸೋಪ್ನ ನೋಡಿ ಎಷ್ಟು ಮಾಡಿಫೈ ಮಾಡಿ, ಎಷ್ಟು ಆಲ್ಟರ್ ಮಾಡಿ, ಅಥವಾ ಫ್ರೆಗ್ರೆನ್ಸ್ ಚೇಂಜ್ ಮಾಡ್ತಾರೆ, ಬ್ರ್ಯಾಂಡ್ ಅಂಬಾಸಿಡರ್ನ ಚೇಂಜ್ ಮಾಡ್ತಾರೆ, ಅಥವಾ ಹೌದಲ್ವಾ ಚೇಂಜ್ ಮಾಡ್ಕೊಂಡು ನಾವು ಪ್ರೊಡ್ಯೂಸ್ ಮಾಡ್ತಾರೆ. ಆಲ್ಟರ್ ಸೇಮ್ ಲಕ್ಸ್ ಅನ್ನೋ ಸೋಪ್ ಒಂದೇ, ಬಟ್ ಆಲ್ಟರ್ ಮಾಡ್ತಾರೆ, ಅವರು ಮಾಡಿಫೈ ಮಾಡ್ತಾರೆ, ಸ್ವಲ್ಪ ಬೇರೆ ಫ್ರಾಗ್ರೆನ್ಸ್ಗಳನ್ನ ಹಾಕ್ತಾರೆ, ಲೇಬಲ್ಗಳನ್ನ ಚೇಂಜ್ ಮಾಡ್ತಾರೆ, ಬ್ರ್ಯಾಂಡ್ ಅಂಬಾಸಿಡರ್ನ ಚೇಂಜ್ ಮಾಡ್ತಾರೆ ಟು ಅಟ್ರಾಕ್ಟ್ ದಿ ಕಸ್ಟಮರ್. ನಾವು ಕಂಟ್ರೋಲ್ ಮಾಡ್ಬೋದು, ಅದು ನಮ್ಮ ಕೈಯಲ್ಲದ, ಹೌದಲ್ವಾ? ಸೊ ದಿಸ್ ಈಸ್ ಕಾಲ್ಡ್, ಅದಕ್ಕೆ ಏನಂತ ಹೇಳಿ ಕರೀತಾರೆ ನಾವು ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರೀತಾರೆ. ಫಸ್ಟ್ ಒನ್ ಈಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಒನ್ ಈಸ್ organization structure and management. Okay, size of the organization plays is a very important structure compared to the organization. ಹೌದಲ್ವಾ? ಪ್ಲೇಸ್ ಮತ್ತು ಸೈಜ್ ಆಗಿರ್ತದೆ. ಇಂಟರ್ನಲ್ ಎನ್ವಿರಾನ್ಮೆಂಟ್ ಬಿಗ್ಗರ್ or in the size organization, more organization, and the system should be structured and the flow of authority and the responsibility should be clearly defined. ನಾವು ಏನು ಹೇಳ್ತದೆ ನಮ್ಮದು ಆರ್ಗನೈಸೇಷನ್, ನಾವು ಏನನ್ನ ಅಂದ್ಕೊಂಡಿದ್ದೀವಿ, ಸೈಜ್ ಬಿಗ್ ಇರ್ಬೋದು, ಆರ್ಗನೈಸೇಷನ್ ಇಸ್ ನಥಿಂಗ್ ಬಟ್ ಬಿಗ್ ಸೈಜಲ್ಲೇ ಇರ್ತದೆ, ಹೌದಲ್ವಾ? ಅದನ್ನು ಮ್ಯಾನೇಜ್ ಮಾಡುವಂಥ ವೇ ನಮ್ಮ ಕಡೆ ಇರಬೇಕು. ನೆಕ್ಸ್ಟ್ ಅದನ್ನು ಅದರದ್ದು ಅಥಾರಿಟಿ ನಮ್ಮ ಕಡೆ ಇರಬೇಕಾಗ್ತದೆ, ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಶ್ಯೂರ್ಲಿ ನಮ್ಗೆ ಏನು ಮಾಡಿ ನಾವು ಕ್ಲಿಯರ್ಲಿ ಡಿಫೈನ್ ಮಾಡಬೇಕಾಗಿದೆ. ನಮ್ಮದು ಆಬ್ಜೆಕ್ಟಿವ್ಸ್ ಏನು, ನಮ್ಮದು ಉದ್ದೇಶಗಳು ಏನು, ನಮ್ಮದು ವಿಷನ್ ಏನು, ನಮ್ಮದು ಮಿಷನ್ ಏನು, ಹೌದಲ್ವಾ? ನಮ್ಮ ಪ್ರಾಡಕ್ಟ್ ಎಲ್ಲಿ ಸ್ಟ್ಯಾಂಡ್ ಆಗ್ತದೆ. ಓಕೆ, ನಮ್ದು ಏನಾಗ್ತದೆ ಹೇಳಿ, ಸ್ಟ್ರಕ್ಚರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ನಾವು ಮ್ಯಾನೇಜ್ ಮಾಡ್ಕೊತಾನೆ ಹೋಗ್ಬೇಕಾಗ್ತದೆ, ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ ಒನ್ ಬೈ ಒನ್ ಫ್ಲೋನೇ ಇಲ್ಲ ಅಂತಂದ್ರೆ ಅದು ಮ್ಯಾನೇಜ್ಮೆಂಟ್ ಅಂತೇಳಿ ಅನ್ನಿಸ್ಕೊಂಗಿಲ್ಲ, ಅಥವಾ ಕ್ಲಿಯರ್ ಕಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇರಂಗಿಲ್ಲ. ಓಕೆ, ದ ಸೆಕೆಂಡ್ ಒನ್ ಈಸ್ ವ್ಯಾಲ್ಯೂ ಸಿಸ್ಟಮ್, ಮೌಲ್ಯಗಳ ಅಳತೆ ಅಂತ ಹೇಳಿ ಕರೀತಾರಲ್ಲ, ಅದೇ ರೀತಿ ಎವ್ರಿ ಆರ್ಗನೈಸೇಷನ್ ಈಸ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಲೈಕ್ ಫೇರ್ ಪ್ರಾಕ್ಟೀಸ್. ಓಕೆ, honesty. Okay, every organization is based on the value system. ಅವ್ರದ್ದು ಹಾನೆಸ್ಟಿ ಇರ್ಬೋದು, ಅವ್ರದ್ದು ಏನಂತ ಹೇಳ್ತೀನಿ, ಫೇರ್ ಪ್ರಾಕ್ಟೀಸಸ್ಗಳು ಇರ್ಬೋದು, ಟ್ರಾನ್ಸ್ಫಾರ್ಮೆನ್ಸ್ ಇರ್ಬೋದು, ಹೌದಲ್ವಾ? ಟ್ರಾನ್ಸ್ಪರೆನ್ಸಿ ಎಲ್ಲ ಅವರು ಫಿಸಿಕಲ್ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಏನು ಮಾಡ್ತಾರೆ ಹೇಳಿ ತೋರಿಸ್ತಾರೆ, ಹೌದಾಗಿರೋ ರೆಸ್ಪಾನ್ಸಿಬಲ್ ಟುವರ್ಡ್ ದ towards the customers, employees, nature, etc. The value increase the goodwill of the organization. ಏನು ಇನ್ಕ್ರೀಸ್ ಮಾಡ್ತಾರೆ ಹೇಳ, ಗುಡ್ವಿಲ್ ಇನ್ಕ್ರೀಸ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, these are companies based, these MNCs are based on the value system only. ಅವ್ರ ವ್ಯಾಲ್ಯೂ ಸಿಸ್ಟಮನ್ನು ಫೇರ್ ಪ್ರಾಕ್ಟೀಸ್, ಹಾನೆಸ್ಟಿ, ಅವ್ರು ಎಷ್ಟು ಆರ್ಫನ್ಸ್ಗಳನ್ನ ಡೊನೇಟ್ ಮಾಡ್ತಾರೆ, ಹೌದಲ್ಲ? ಆಮೇಲೆ ಅವ್ರ ಕಡೆ ಟ್ರಾನ್ಸ್ಪರೆನ್ಸಿ ಇರ್ತದೆ, ಎಷ್ಟು ಅವ್ರದ್ದು ಅಮೌಂಟ್ ಬ್ಯಾಲೆನ್ಸ್ ಶೀಟ್ ತೋರಿಸ್ತಾರೆ ಅವರು, ಹೌದಲ್ವಾ? ಆ ರೀತಿ ಏನಾಗ್ತದೆ ಹೇಳಿ ಅವರು ಎಲ್ಲದಕ್ಕೂ ವ್ಯಾಲ್ಯೂಸನ್ನ ಕೊಡ್ಕೊತಾ ಬರ್ತಾರೆ. ಎಂಪ್ಲಾಯೀಸಿಗೆ ಆಗಿರ್ಬೋದು, ನೀವು ಇನ್ಫೋಸಿಸ್ ಎಕ್ಸಾಂಪಲ್ ತೊಗೊಂಡ್ಬಿಟ್ಟಿದ್ರೆ, ಇನ್ಫೋಸಿಸ್ ಕ್ಯಾಂಪಸಲ್ಲೇ ನಿಮಗೆಲ್ಲ ಪ್ರೊವೈಡ್ ಮಾಡುವಂಥ ಸಿಸ್ಟಮ್ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರು ಪ್ರೊವೈಡ್ ಮಾಡಿದ್ದಾರೆ, ಹೌದಲ್ವಾ? ಅದು ಅವ್ರದ್ದು ಫೇರ್ ಪ್ರಾಕ್ಟೀಸಸ್ ಅದಾವೆಲ್ಲ, ಅಥವಾ ಅವ್ರ ಎಂಪ್ಲಾಯೀಸಿಗೆ ಅಪಾರ್ಚುನಿಟೀಸ್ಗಳನ್ನ ಅವ್ರು ಬಿಲ್ಡ್ ಮಾಡಿರ್ತಾರೆ, ಹೌದಿಲ್ಲ? ದ ಸೇಮ್ ವೇ ಈ ವ್ಯಾಲ್ಯೂ ಸಿಸ್ಟಮ್ ಏನಾಗ್ತದೆ, ಗುಡ್ ವಿಲನ್ನು ಕ್ರಿಯೇಟ್ ಮಾಡ್ತದೆ. ಇನ್ಕ್ರೀಸ್ ಇನ್ ದ ಗುಡ್ ವಿಲ್ ಆಫ್ ದ ಆರ್ಗನೈಸೇಷನ್, ಟಾಟಾ, ಬಿರ್ಲಾ, ರಿಲಯನ್ಸ್, ಇನ್ಫೋಸಿಸ್, ವಿಪ್ರೋ, ಓಕೆ, ಎಕ್ಸೆಟ್ರಾ. ಇಟ್ ಗೇನ್ ದಿ ಪಾಪ್ಯುಲೇಷನ್ ಡ್ಯೂ ಟು ದ ವ್ಯಾಲ್ಯೂ ಸಿಸ್ಟಮ್. ಈ ವ್ಯಾಲ್ಯೂ ಸಿಸ್ಟಮನ್ನು ಅವ್ರು ಏನು ಮಾಡ್ತಾರೆ ಹೇಳಿ,
ಅವ್ರ ಪಾಪ್ಯುಲಾರಿಟಿಗಳನ್ನು ಬಿಲ್ಡ್ ಮಾಡತ್ತಾರೆ. ವ್ಯಾಲ್ಯೂ ಸಿಸ್ಟಮ್ ಬಿಸ್ನೆಸ್ ಮಸ್ಟ್ ಬಿ ಹೋಲ್ಡ್ ಟು ದ ಕಸ್ಟಮರ್ ಟ್ರೆಡಿಷನ್ ಆ್ಯಂಡ್ ದ ಸೊಸೈಟಿ. ಇವೆಲ್ಲ ಏನು ಮಾಡ್ತಾವೆ, ನಮ್ಮ ಟ್ರೆಡಿಷನ್ ಏನು, ನಮ್ಮ ಕಸ್ಟಮ್ ಏನು, ನಮ್ಮ ಟ್ರೇಡ್ ಪ್ರಾಕ್ಟೀಸ್ಗಳನ್ನ ಏನಂತ ಹೇಳಿ ಇವರೆಲ್ಲ ಏನು ಮಾಡ್ತಾರೆ, ನಮ್ಮ ಟ್ರೆಡಿಷನನ್ನು ಫಾಲೋ ಅಪ್ ಮಾಡ್ತಾರೆ. ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು. ಇವರೇನು ಅಟ್ರಾಕ್ಟ್ ದಿ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಮಾಡೋದು ಅಷ್ಟೇ ಅಲ್ಲ, ಅವರು ಒಂದಿಷ್ಟು ಎಥಿಕಲ್ ವೇಗಳನ್ನು ಏನು ಮಾಡ್ತಾರೆ, ಟ್ರೇಡ್ ಪ್ರಾಕ್ಟೀಸಸ್ಗಳನ್ನ ಫಾಲೋ ಮಾಡ್ತಾರೆ, ಎಥಿಕ್ಸ್ಗಳನ್ನು ಫಾಲೋ ಮಾಡ್ತಾರೆ. ಟ್ರಾನ್ಸ್ಪರೆನ್ಸಿ, ಹಾನೆಸ್ಟಿ ಟು ದ ಕಸ್ಟಮರ್ ಆಗಿರ್ಬೋದು, ಟು ದ ಎಂಪ್ಲಾಯಿ ಆಗಿರ್ಬೋದು. ಓಕೆ, ಇವೆಲ್ಲ ಏನು ಬಿಲ್ಡ್ ಮಾಡಿದ್ರೆ ಅವ್ರ ವ್ಯಾಲ್ಯೂ ಸಿಸ್ಟಮ್ನ ಪಾಪ್ಯುಲಾರಿಟಿ ಏನಾಗ್ತದೆ ಹೇಳಿ ಇನ್ಕ್ರೀಸ್ ಆಗ್ತದೆ. ದ ನೆಕ್ಸ್ಟ್ ಒನ್ ಈಸ್ ರಿಸೋರ್ಸಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ರಿಸೋರ್ಸಸ್. ಎವ್ರಿ ಆರ್ಗನೈಸೇಷನ್ ದ ರಿಯಲ್ ಸ್ಟ್ರೆಂತ್ ಈಸ್ ಹ್ಯೂಮನ್ ರಿಸೋರ್ಸಸ್. ಯಾವ ರಿಸೋರ್ಸಸ್ ಅಂತ ಹೇಳಿ ಕರಿಬೋದು ಹೇಳಿ, ಹ್ಯೂಮನ್ ರಿಸೋರ್ಸಸ್. ನಥಿಂಗ್ ಬಟ್ ಎಂಪ್ಲಾಯೀಸ್ ಅಂತ ಹೇಳಿ ಕರಿಬೋದು, ಹೌದಲ್ವಾ? ಎಂಪ್ಲಾಯೀಸ್, HR characteristics like a skill and the quality, effectiveness, etc. will be the strength and the weakness of the organization. ಇವ್ರು ಏನು ಮಾಡ್ತಾರೆ, ಹ್ಯೂಮನ್ ರಿಸೋರ್ಸಸ್ಗಳನ್ನು ಟ್ರೈನ್ ಮಾಡ್ತಾರೆ. ಅವ್ರದ್ದು ಔಟ್ಪುಟ್ಗಳನ್ನ ಬೆಸ್ಟ್ ರಿಲೇಷನ್ ತೊಗೋತಾರೆ, ಬೆಸ್ಟ್ ಔಟ್ಪುಟ್ಗಳನ್ನ ಹೊರಗಡೆ ತರ್ತಾರೆ. ಅವ್ರ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸಸ್ ಏನು ಅನ್ನೋದನ್ನ ಏನು ಮಾಡ್ತಾರೆ ಹೇಳಿ HR ಅವರು ನಮ್ಗೆ ರೀಪ್ರೆಸೆಂಟ್ ಮಾಡ್ತಾರೆ. ಓಕೆ, ಫರ್ಮ್ ಮಸ್ಟ್ ಹ್ಯಾವ್ HR ಪಾಲಿಸೀಸ್. HR ಅಂದರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ, ಮಾನವ ಸಂಪನ್ಮೂಲಗಳ ನಿರ್ವಹಣೆ ಅಂತೇಳಿ ಕರೀತಾರೆ. ಪಾಲಿಸೀಸ್ಗಳು ಇರ್ತಾವೆ. that develop the dynamic people to work should be trained and motivated and develop the strength of the organization. ಅವ್ರು ಏನು ಮಾಡ್ತಾರೆ, ಟ್ರೈನ್ ಮಾಡಿ ಡೆವಲಪ್ಮೆಂಟ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏನಾಗ್ತದೆ, ಫಿನಾನ್ಸ್ ಮತ್ತು ಫಿಸಿಕಲ್ ರಿಸೋರ್ಸಸ್ ಅಂತ ಹೇಳಿ ಬರ್ತದೆ. ಫಿನಾನ್ಸ್ ಮತ್ತು ಫಿಸಿಕಲ್ ರಿಸೋರ್ಸಸ್ ಅಂತ ಹೇಳಿ ಬರ್ತದೆ. ಫಿನಾನ್ಸ್ ಮತ್ತು ಫಿಸಿಕಲ್. ಫಿನಾನ್ಸ್ ಈಸ್ ಅಮೌಂಟ್, ಬ್ಲಡ್ ಅಂತ ಹೇಳಿ ಕರೀತಾರೆ. ಓಕೆ, ಇದೇನಿದೆ ಫಿಸಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಪಾಸಿಟಿ ಆಫ್ ದ ವರ್ಕಿಂಗ್, ಹೌದಾ, ಎಫಿಷಿಯನ್ಸಿ ಅವೆಲ್ಲ ಬರ್ತದೆ. HR ಏನು ಮಾಡ್ತಾರೆ ಹೇಳಿ, ಎಂಪ್ಲಾಯೀಸ್ನ ಟ್ರೈನ್ ಮಾಡ್ತಾರೆ. ಟ್ರೈನ್ ಮಾಡಿ ಬೆಸ್ಟ್ ಅದನ್ನ ವೇಸ್ಟ್ ಇದ್ದಂತನೂ ಸ್ವಲ್ಪ ಬೆಸ್ಟ್ ಅಂತೇಳಿ ಪ್ರೊಡ್ಯೂಸ್ ಮಾಡ್ತಾರೆ. ಸೇಮ್ ಅದೇ ರೀತಿ ಎಂಪ್ಲಾಯೀಸ್ಗಳಲ್ಲಿ ಬೆಸ್ಟ್ ಇಫೆಕ್ಟಿವ್ನೆಸ್, ಬೆಸ್ಟ್ ಟ್ರೈನಿಂಗ್, ಬೆಸ್ಟ್ ಮೋಟಿವೇಶನ್ಗಳನ್ನ ಕೊಟ್ಟು ಅವ್ರನ್ನ ಏನು ಮಾಡ್ತಾರೆ ಹೇಳಿ, ಅವ್ರ ಸ್ಟ್ರೆಂತನ್ನು ಹೆಚ್ಚಿಗೆ ಮಾಡಿಕೊಂಡು ವೀಕ್ನೆಸಸ್ಗಳನ್ನ ಕಡಿಮೆ ಮಾಡೋದ್ರಲ್ಲಿ HR ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ, ವರ್ಕ್ ಮಾಡ್ತದೆ ಅಂತೇಳಿ ಹೇಳ್ಬೋದು. ಕಂಟ್ರೋಲ್ ಮಾಡ್ಬೋದು, ವಿಚ್ ವಿ ಕ್ಯಾನ್ ಕಂಟ್ರೋಲ್. ಎಂಪ್ಲಾಯೀಸ್ಗಳನ್ನ ಟ್ರೈನ್ ಮಾಡೋದು ಕಂಟ್ರೋಲ್ ಮಾಡ್ಕೋಬೋದಲ್ವ. ಎಂಪ್ಲಾಯೀಸ್ಗಳಿಗೆ ಬೇಕಾದಂಥ ಏನು ಫೆಸಿಲಿಟಿಗಳನ್ನ ಪ್ರೊವೈಡ್ ಮಾಡೋದು ಇಸ್ ಆಲ್ಸೋ ಒನ್ ಆಫ್ ದಿ ಇಂಟರ್ನಲ್ ಪಾರ್ಟ್. ವೆಂಟಿಲೇಷನ್ಗಳ ಫೆಸಿಲಿಟಿ ಆಗಿರ್ಬೋದು, ಹೌದಲ್ವ, ಸ್ಕೂಲ್ ಕಾಲೇಜ್ಗಳ ಫೆಸಿಲಿಟಿ ಆಗಿರ್ಬೋದು, ಅವ್ರ ಮಕ್ಕಳಿಗೆ ಅಂಥವೆಲ್ಲ ಕೊಡೋದು ಆಲ್ಸೋ ಒನ್ ಆಫ್ ದಿ ರಿಸೋರ್ಸಸ್ ಅಂತೆ. ಮೇನ್ ರಿಸೋರ್ಸಸ್ ಅಂದರೆ ಎಂಪ್ಲಾಯೀಸ್. ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್. ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್. ಓಕೆ, ಪರ್ಪಸ್ ಆಫ್ ಎನಿ ಬಿಸ್ನೆಸ್ ಈಸ್ ಟು ಅರ್ನ್ ಪ್ರಾಫಿಟ್. ಏನಂದ್ರೆ ಎಲ್ಲ ಬಿಸ್ನೆಸ್ ಇದ್ದದ್ದು ಮೇನ್ ಇಂಟೆನ್ಷನ್ earn profit by using ethical way, not illegal way. Okay, for which the goods and services should be made available to the customer. ಈಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಅರ್ನ್ ಮಾಡಬೇಕಂದ್ರೆ ಕಸ್ಟಮರ್ ಪರ್ಚೇಸ್ ಮಾಡಬೇಕಂದ್ರೆ ಅವರಲ್ಲಿ ಇರುವಂಥ ಅವ್ರ ನೇಟಿವಿಟಿ ಅಥವಾ ಅವ್ರ ಸರೌಂಡಿಂಗ್ ಏರಿಯಾದಲ್ಲಿ ನಾವೇನು ಮಾಡಬೇಕೇಳಿ, ಗೂಡ್ಸ್ ಮತ್ತು ಸರ್ವಿಸಸ್ ಅವೈಲೇಬಿಲಿಟಿನ ಮಾಡಬೇಕಾಗುತ್ತೆ. ಇಟ್ ಶುಡ್ ಬಿ ಸ್ಯಾಟಿಸ್ಫೈ ಟು ದೇ ವಾಂಟ್ಸ್. ಏನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ನಾವೇನು ಮಾಡಬೇಕು ಹೇಳಿ ಡೆಲಿವರ್ ಮಾಡಲೇಬೇಕಾಗುತ್ತೆ. ಬಿಸ್ನೆಸ್ ಮಸ್ಟ್ ಬಿ ಹ್ಯೂಜ್ ಇಫೆಕ್ಟಿವ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ಗೂಡ್ಸ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿರ್ಬೇಕು, ಹೌದಲ್ವಾ. ಆ್ಯಂಡ್ ಇಂಡಿಪೆಂಡೆಂಟ್ ಮಾರ್ಕೆಟಿಂಗ್ ಡಿಪೆಂಡ್ಸ್ ಫಾರ್ ದ ಪ್ರಾಡಕ್ಟ್ ಡಿಸೈನ್, ಅಡ್ವರ್ಟೈಸ್ಮೆಂಟ್, ಹೌದಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಡ್ವರ್ಟೈಸ್ಮೆಂಟ್ ಯಾವುದೋ ಒಂದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟೇ ಗೊತ್ತಿಲ್ಲ ಅಂದರೆ ಅಥವಾ ಅದ್ರ ಪಬ್ಲಿಸಿಟಿನೇ ಇಲ್ಲ ಅಂದರೆ ಅದ್ರ ಬಗ್ಗೆ ಅವೇರ್ನೆಸ್ ನಮ್ಗೆ ಹೆಂಗೆ ಮೂಡಬೇಕು ಅದೆಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್. ದ ರಿಲೇಷನ್ಶಿಪ್ ಆಫ್ ಮಾರ್ಕೆಟಿಂಗ್ ಟು ಅಪ್ಡೇಟ್ ದ ನಾಲೆಜ್ ಟು ದ ಕಸ್ಟಮರ್ಸ್. ನಾವು ಹೆಂಗೆ ಕಸ್ಟಮರ್ಸ್ದು ಟೆಕ್ನಾಲಜಿ ಚೇಂಜ್ ಆಗ್ತದೆ ಹಂಗೆ ನಮ್ಮ ಪ್ರಾಡಕ್ಟ್ನ ನಾವೇನು ಮಾಡಬೇಕು, ಅಪ್ಡೇಟ್ ಮಾಡಬೇಕಾಗ್ತದೆ, ಹೌದಲ್ವಾ. ಅಪ್ಡೇಟ್ ಅದಂತ ಅದೊಂದು ಬೆಸ್ಟ್ ಪ್ರಾಡಕ್ಟ್ ಅದ, ನಾ ಅದಕ್ಕೆ ಏನೂ ಲೇಬಲ್ ಹಾಕಂಗಿಲ್ಲ, ಓನ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಪ್ಯಾಕ್ ಮಾಡಿ ಕೊಡ್ತೀನಿ ಅಂದರೆ ಯಾರೂ ತೊಗೊಂಗಿಲ್ಲ. ಮೇ ಬಿ ಒಂದು 4 ಮಂದಿ ನಮ್ಮ ಮ್ಯಾಡಮ್ಸ್ ಅಂತೇಳಿ ತೊಗೋಬೋದು, ಬಟ್ ಓವರ್ ಆಲ್ ಮಾರ್ಕೆಟ್ ತೊಗೊಂಗಿಲ್ಲ. ಯಾಕಂದ್ರೆ ಅಟ್ರಾಕ್ಟಿವ್ನೆಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಮಾರ್ಕೆಟ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಅಲ್ಲ, ನಮ್ಮ ಪ್ರಾಡಕ್ಟ್ ಅಟ್ರಾಕ್ಟಿವ್ ಆಗಿರಬೇಕು, ಹೌದಲ್ಲ. ಈ ಫಿಲ್ಮಲ್ಲಿ ಪೂರ್ತಿ ಫಿಲ್ಮ್ ನಿಮ್ಮ ಟ್ರೇಲರಿಗೆ ತೋರಿಸಂಗಿಲ್ಲ, ಯಾಕೆ ಒಂದು ಸ್ವಲ್ಪ ಅಷ್ಟು ಟ್ವಿಸ್ಟ್ ಮಾಡಿದಷ್ಟು ನಿಮ್ಮ ಟ್ರೇಲರಿಗೆ ತೋರಿಸ್ತಾರೆ. ಯಾಕೆ ಕಸ್ಟಮರ್ ಅಟ್ರಾಕ್ಟ್ ಮಾಡಬೇಕಲ್ಲ, ಹೌದು ಒಂದು ಟ್ರಿಕ್ಸ್, ಹೌದಿಲ್ಲ. ನೀವು ಅದನ್ನು ನಾವು ಟ್ರೇಲರ ತೋರಿಸಿದ ಫಿಲ್ಮಿಗೆ ಬನ್ನಿ ಅಂತಂದ್ರೆ ಯಾರೋ ಒಬ್ರು ಹೇಳಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಹೋಗಿರ್ಬೇಕು ಅವ್ರ
ಫಿಲ್ಮ್ ಆದಮೇಲೆ ಅವ್ರು ಹೇಳಬೇಕು ಈ ಫಿಲ್ಮ್ ಚಲೋ ಅದ ನೀವು ಹೋಗ್ತೀರಿ, ಯಾರೂ ನೋಡಿಲ್ಲ ಯಾರೂ ಹೋಗಿಲ್ಲ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಹೆಂಗೆ ಗೊತ್ತಾಗಂಗಿಲ್ಲ. ದ ಸೇಮ್ ವೇ ಪ್ರಾಡಕ್ಟ್ನ ಆಲ್ಸೋ ನಾವು ಏನು ಮಾಡ್ಬೇಕು ಹೇಳಿ, ಅವೇ ಪ್ರೊಡ್ಯೂಸ್ ಮಾಡ್ಕೋತಾ ಇರಬೇಕು, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ಕೋತಾ ಇರಬೇಕು. ಪ್ರಾಡಕ್ಟ್ ಏನಾಗಬೇಕು, ಟೆಕ್ನಾಲಜಿ ಚೇಂಜ್ ಹಂಗೆ ಪ್ರಾಡಕ್ಟ್ ಆಲ್ಸೋ ಚೇಂಜ್ ಆಗಬೇಕಾಗಿಲ್ಲ. ಪ್ರಾಡಕ್ಟ್ ಚೇಂಜ್ ಆಗ್ಲಿಕ್ಕಂದ್ರೂ ಸಮ್ ಎಕ್ಸ್ಟೆಂಟ್ ಕ್ವಾಲಿಟಿ ಕ್ವಾಂಟಿಟಿ ಸ್ವಲ್ಪ ಎಡಿಷನ್ ಸ್ವಲ್ಪ ಡಿಲೀಷನ್, ಆಮೇಲೆ ಲೇಬಲ್ ಚೇಂಜ್ ಮಾಡೋದು, ಅಥವಾ ಅದ್ರದ್ದು ಏನಾರ ಒಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಚೇಂಜ್ ಏನಾರ ಒಂದು ನಾವು ಮಾರ್ಕೆಟ್ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಅಟ್ರಾಕ್ಟ್ ದಿ ಕಸ್ಟಮರ್ಸ್ ಅಂತ ಹೇಳಿ ಹೇಳ್ಬೋದು. ದ ಲಾಸ್ಟ್ ಒನ್ ಈಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಇರಲೇಬೇಕು, ಏನಂತ ಹೇಳಿ ಕರಿತೀವಿ ನಾವು, ಏನಾರ ರಿಸರ್ಚ್ ಮಾಡಲೇಬೇಕು, ಅದನ್ನು ಡೆವಲಪ್ಮೆಂಟ್ ಮಾಡಲೇಬೇಕು. ಒಂದೇ ವೇನ್ಯಾಗ ಹೋಗ್ಬಿಟ್ರಿ ಅಂತಂದ್ರೆ ಆಗಂಗಿಲ್ಲಲ್ವಾ. ದ ಸೇಮ್ ವೇ ಮಾರ್ಕೆಟಲ್ಲಿ ಏನಾಗ್ತದೆ, ರಿಸರ್ಚು ಇರಬೇಕು, ಡೆವಲಪ್ಮೆಂಟ್ನು. ಬೋತ್ ಫಂಕ್ಷನಿಂಗ್ ಆಫ್ ಅ ಕಂಪನಿ, ಇಟ್ಸ್ ಕಾಂಪಿಟೇಟಿವ್ನೆಸ್ ಆರ್ ಇನ್ಫ್ಲುಯೆನ್ಸಿಂಗ್ ಬೈ ದ ರಿಸರ್ಚ್ ಆ್ಯಂಡ್ ದ ಟೆಕ್ನಾಲಜಿ ಪ್ರೊಸೆಸಸ್. Research and development activity help an organization to contribute in the nature itself. The satisfaction term can be increased by increasing the new things to the firm which spend on research and make the profit out of that. Now research ಮತ್ತು ಡೆವಲಪ್ಮೆಂಟ್ ಮಾಡಿ ನನ್ನ ಕಾಂಪಿಟೇಟರ್ಸ್ ಯಾರು, ನನ್ನ ಕಾಂಪಿಟೇಟರ್ಸ್ ಏನನ್ನ ನನ್ನ ಪ್ರಾಡಕ್ಟಿಂದ ಜಾಸ್ತಿ ಪ್ರೊಡ್ಯೂಸ್ ಮಾಡತ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಗಿ, ಇಪ್ಪಿ ಮತ್ತು ಪತಾಂಜಲಿ ಮೂರು ಒಂದೇ ಹೌದಲ್ವಾ, ಮ್ಯಾಗಿನೇ, ಅದರ ಮೂರಿಗೂ ಕಾಂಪಿಟೇಷನ್ ಅದ. ನಂಬರ್ 1 ಈಸ್ ಮ್ಯಾಗಿ, ನಂಬರ್ 2 ಈಸ್ ಇಪ್ಪಿ ಅಂತ ಹೇಳಿ ಕರೆ. ರಿಸರ್ಚ್ ಡೆವಲಪ್ಮೆಂಟ್ ಮಾಡಿದಾಗ ನನಗೆ ಗೊತ್ತಾಗ್ತದೆ, ನಾನು ಅದ್ರ ಬಗ್ಗೆ ರಿಸರ್ಚ್ ಓದಿರೋ ನನಗೆ ಗೊತ್ತಾಗ, ವಿದೌಟ್ ನಾಲೆಜ್ ನಂಗೆ ಗೊತ್ತಾಗಂಗಿಲ್ಲ. ದ ಸೇಮ್ ವೇ ಯಾವಾಗಿದ್ರೂ ಒಬ್ಬ ಕಂಪನಿ ಒಂದು ಬಿಸ್ನೆಸ್ ತನ್ನ ಕಾಂಪಿಟೇಟರ್ಸ್ ಬಗ್ಗೆ ಓದಲೇಬೇಕಾಗ್ತದೆ. ನಾಟ್ ಏನಂತೀರಿ ನೀವು, ಇಂಡೈರೆಕ್ಟ್ಲಿ ಅಲ್ಲ, ಡೈರೆಕ್ಟ್ಲಿ ಆದರೂ ನೀವು ತಿಳ್ಕೊಳಬೇಕಾಗ್ತದೆ. ಯಾಕಂದ್ರೆ ನನ್ನ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಯಾವ ರೀತಿಯಲ್ಲಿದೆ, ನನ್ನ ಪ್ರಾಡಕ್ಟ್ ಇನ್ನು ಅದರ್ ಪ್ರಾಡಕ್ಟ್ನಿಂದ ಎಷ್ಟು ಬೆಸ್ಟ್ ರಿಸಲ್ಟ್ ಕೊಡ್ತದೆ ಅನ್ನೋದನ್ನು ನಾವೇನು ಮಾಡ್ಬೇಕು ಹೇಳಿ ತಿಳ್ಕೊಬೇಕಾಗ್ತದೆ. ದೀಸ್ ಆರ್ ದಿ ಇಂಟರ್ನಲ್ ಫ್ಯಾಕ್ಟರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್: ಆರ್ಗನೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಮ್ಯಾನೇಜ್ಮೆಂಟ್, ವ್ಯಾಲ್ಯೂ ಮ್ಯಾನೇಜ್ಮೆಂಟ್, ರಿಸರ್ಚ್, marketing factors, research and development. Okay, in next class I will discuss internal factors, micro and macro. Thank you.